ಸಾಮಾನ್ಯವಾಗಿ ಸೈಕಲ್ ಓಡಿಸೋರು 2 ಚಕ್ರದ ಸೈಕಲ್ ರೈಡ್ ಮಾಡ್ತಾರೆ. ಆದರೆ ಎಲ್ಲೋರ್ವ ಯುವಕ ಸಿಂಗಲ್ ವೀಲ್ ಸೈಕಲ್ ಓಡಿಸುತ್ತಾ ವಿಶ್ವ ದಾಖಲೆ ಮಾಡುವುದಕ್ಕೆ ಮುಂದಾಗಿದ್ದಾನೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ವಿಶ್ವ ದಾಖಲೆಯನ್ನ ನಿರ್ಮಿಸಲು ಜನರು ಚಿತ್ರ ವಿಚಿತ್ರ ಸಾಹಸಕ್ಕೆ ಕೈ ಹಾಕ್ತಾರೆ. ಅದರಲ್ಲಿ ಹಲವರು ಸಕ್ಸಸ್ ಕೂಡ ಕಾಣ್ತಾರೆ. ಅದರಂತೆ ಇಲ್ಲಿ 3 ಯುವಕರ ತಂಡ ಸೈಕಲ್ನಿಂದ ದೇಶ ಪರ್ಯಟನೆ ಮಾಡುವ ಮೂಲಕ ವಿಶ್ವ ದಾಖಲೆಯನ್ನ ಸೃಷ್ಟಿಸಲು ಮುಂದಾಗಿದ್ದಾರೆ. ಕೊಣ್ಣೂರಿನ ಸನಿತ್ ಹಾಗೆ ಆತನ ಸ್ನೇಹಿತರಾದ ಅಭಿಷೇಕ್, ತಾಹಿರ್ ಸೈಕಲ್ನಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪರ್ಯಟನೆ ಮಾಡ್ತಿದ್ದಾರೆ. ಆದರೆ ತಂಡದ ಮುಖ್ಯಸ್ಥ ಸನಿತ್ ಸೈಕಲ್ನ ಹಿಂಬದಿಯ ಒಂದೇ ಗಾಲಿಯೊಂದರಲ್ಲಿ ರೈಡ್ ಮಾಡ್ತಿರೋದು ವಿಶೇಷ. We are going Goa today. I think we will reach there. Total journey is 6 months journey, and currently we lost our 3 months, and we need 3 months to reach there. I think before November we want to reach there. My total journey is 6,000 kilometers something. ಡಿಸೆಂಬರ್ 15ರಂದು ಕನ್ಯಾಕುಮಾರಿಯಿಂದ ಹೊರಟ ಇವರು ಈಗ ಕಾರವಾರ ತಲುಪಿದ್ದು ಮುಂದೆ ಗೋವಾಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ. ಪ್ರತಿದಿನ 50ರಿಂದ 60 ಕಿಲೋಮೀಟರ್ ದೂರ ಸನಿತ್ ಒಂದೇ ಚಕ್ರದಲ್ಲಿ ಸೈಕಲ್ ಓಡಿಸ್ತಾರೆ. ಇನ್ನು ರೈಡ್ ವೇಳೆ ಸೇ ನೋ ಟು ಡ್ರಗ್ಸ್ ಸಂದೇಶದೊಂದಿಗೆ ಹೊರಟ ಇವರು ದಾರಿ ಮಧ್ಯದಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಿದ್ದಾರೆ. ಸೈಕಲ್ ಹೊಡೆದಿದ್ದು ನೋಡಿದ್ದೇವೆ, ಆದರೆ ಈ ಥರ ಸಿಂಗಲ್ ಟೈರ್ ಮೇಲೆ ಯಾರೂ ಹೊಡೆದಿದ್ದು ನೋಡಿರಲಿಲ್ಲ ಈ ತನಕ. ಅವರು ವರ್ಲ್ಡ್ ರೆಕಾರ್ಡ್ ಮಾಡೋದ್ರ ಸಲುವಾಗಿ ಕನ್ಯಾಕುಮಾರಿ ಟು ಕಾಶ್ಮೀರ ತನಕ ಸಿಂಗಲ್ ಟೈರ್ ಮೇಲೆ ಹೋಗ್ತಾರೆ ಅವರು. ಈಗಿನ ಕಾಲದ ಹುಡುಗರು ಬರೀ ಡ್ರಗ್ಸ್ ಅದು ಇದು ಎಲ್ಲ ಇದರಲ್ಲೇ ಬಿದ್ದು ಮತ್ತು ಬರೀ ಮೊಬೈಲಲ್ಲಿ ಇರ್ತಾರೆ. ಈ ಥರ ಒಂದು ಮಾಡೋದು ಮತ್ತು ಇದು ಭಾಳ ಅಪರೂಪ ಮತ್ತು ಅದು ಒಂದು ಸಾಹಸದ ಕೆಲಸ. ಒಟ್ನಲ್ಲಿ ಇನ್ನು 3 ತಿಂಗಳೊಳಗೆ ಈ ತಂಡ ಕಾಶ್ಮೀರ ತಲುಪಲಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ಸಿಂಗಲ್ ರೈಡ್ ಮಾಡ್ತಿರೋ ಯುವಕರ ಸಾಹಸ ನಿಜಕ್ಕೂ ಮೆಚ್ಚುವಂತದ್ದು. ಶೇಷಗಿರಿ ಮುಂಡಹಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. 2018ರಲ್ಲಿ ಮಡಿಕೇರಿಯಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪಕ್ಕೆ ಜನ ತತ್ತರಿಸಿದ್ರು. ಮನೆ ಕಳೆದುಕೊಂಡಿದ್ದಂತಹ ನೂರಾರು ಕುಟುಂಬಗಳಿಗೆ ಸರ್ಕಾರ ವಸತಿ ಸೌಲಭ್ಯ ಕೂಡ ಒದಗಿಸಿತ್ತು. ಆದರೆ ಬೆಟ್ಟದ ತುದಿಯಲ್ಲಿ ವಾಸ ಮಾಡ್ತಾ ಇರೋ ಅದೊಂದು ಕುಟುಂಬಕ್ಕೆ ಮಾತ್ರ 5 ವರ್ಷ ಕಳೆದ್ರೂ ಮನೆ ಭಾಗ್ಯ ಸಿಕ್ಕಿಲ್ಲ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಭೂಕುಸಿತದಿಂದ ಮನೆ ಕಳೆದುಕೊಂಡ ಕುಟುಂಬ, 5 ವರ್ಷದಿಂದ ಸೂರಿಲ್ಲದೆ ಕಣ್ಣೀರಿಡುತ್ತಿರುವ ಮಂದಿ. ಹೀಗೆ ಬೀದಿ ಬದಿ ನಿಂತು ಕಣ್ಣೀರು ಹಾಕುತ್ತಿರುವ ಮಹಿಳೆಯ ಹೆಸರು ರತ್ನಮ್ಮ. ಮಡಿಕೇರಿಯಿಂದ ಮಂಗಳೂರಿಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ 275ರ ಕೆಳಗೆ ಇವರ ಮನೆ ಇದೆ. ಕಳೆದ 25 ವರ್ಷಗಳಿಂದ ಇವರ ಕುಟುಂಬ ಇದೇ ಮನೆಯಲ್ಲಿ ವಾಸ ಮಾಡ್ತಿತ್ತು. ಆದ್ರೆ 2018ರಲ್ಲಿ ಇವರ ಮನೆ ಸಮೀಪವೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತ ಉಂಟಾಗಿತ್ತು. ಪ್ರಕೃತಿ ವಿಕೋಪದಿಂದ ಮನೆ ಕಳೆದುಕೊಂಡಿರೋ ಕುಟುಂಬ ಈಗ ಬಾಡಿಗೆ ಮನೆಯಲ್ಲಿ ಜೀವನ ನಡೆಸುವಂತಾಗಿದೆ. ಇನ್ನು ರತ್ನಮ್ಮ 5 ವರ್ಷಗಳಿಂದ ಅಧಿಕಾರಿಗಳ ಬಳಿ, ಜನಪ್ರತಿನಿಧಿಗಳ ಬಳಿ ಎಷ್ಟೇ ಮನವಿ ಮಾಡಿದ್ರೂ ವಸತಿ ಸೌಲಭ್ಯವನ್ನ ಕಲ್ಪಿಸಿಕೊಡ್ತಿಲ್ಲ. ಅಧಿಕಾರಿಗಳು ಮನೆ ಇದ್ದವರಿಗೆ ಮನೆ ನೀಡಿದ್ದಾರೆ. ಸಾಕಷ್ಟು ಮನೆಗಳು ಇನ್ನೂ ಹಾಗೆ ಖಾಲಿ ಬಿದ್ದಿವೆ. ಆದರೂ ನಮಗೆ ಯಾಕೆ ಮನೆ ಕೊಡ್ತಿಲ್ಲ ಅಂತ ರತ್ನಮ್ಮ ಅವರ ಕುಟುಂಬ ಅಳಲು ತೋಡಿಕೊಂಡಿದ್ದಾರೆ. ಕೌನ್ಸಿಲರ್ ಎಲ್ಲ ಬಂದು ನೋಡ್ತಾ ಇದ್ದಾರೆ. ಇದುವರೆಗೂ ಯಾವುದು ನಮಗೆ ಮನೆ ಸಿಕ್ಕಿಲ್ಲ. ಮನೆ ಜಂಬೂಲಿ ತುಂಬಾ ಖಾಲಿದ್ರು ಕೂಡ ಯಾರಿಗೆಲ್ಲ ಮನೆ ಸಿಕ್ಕಿದೆ, ಇಲ್ಲಿ 2 ಮನೆಯವರಿಗೂ ಮನೆ ಸಿಕ್ಕಿದೆ, ಬಟ್ ನಮಗಿನ್ನು ಮನೆ ಸಿಕ್ಕಿಲ್ಲ. ಒಟ್ಟಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೋ ಏನೋ ಸ್ವಂತ ಸೂರಿಲ್ಲದೆ ಈ ಕುಟುಂಬ ಬಾಡಿಗೆ ಮನೆಯಲ್ಲಿ ಜೀವನ ನಡೆಸುತ್ತಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮನೆ ನೀಡಿ ಆ ಬಡ ಕುಟುಂಬದ ಕಣ್ಣೀರು ಒರೆಸಬೇಕಿದೆ. ಅನು ಕಾರ್ಯಪ್ಪ ಜೊತೆ ದಿವಾಕರ್, ಕೊಡಗು ಜಿಲ್ಲೆ, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ಭೀಕರ ಬರಗಾಲ ಆವರಿಸಿದೆ. ಬಹುತೇಕ ಕಡೆ ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಈ ತಾಲೂಕಿನಲ್ಲಿ ಸದ್ಯ ನೀರಿನ ಸಮಸ್ಯೆ ಇಲ್ಲದಿದ್ರೂ ಕೂಡ ಸಮಸ್ಯೆ ಹುಟ್ಟು ಹಾಕುವ ಯತ್ನ ನಡೀತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲಿ ಅಂತೀರಾ ಈ ಸ್ಟೋರಿ?
ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ರಾಮಸಮುದ್ರ ಪಂಪ್ ಬಳಿ ನಡೀತಾ ಇರುವ ಈ ಕಾಮಗಾರಿಯೇ ಸಾಕ್ಷಿ. ಎಸ್ ವೀಕ್ಷಕರೇ, ಕಾರ್ಕಳ ಪುರಸಭೆಯ 23 ವಾರ್ಡ್ಗಳಿಗೆ ಈ ರಾಮಸಮುದ್ರ ಕೆರೆಯಿಂದ ಪ್ರತಿದಿನ 10 ಲಕ್ಷ ಲೀಟರ್ ನೀರು ಬಳಕೆಯಾಗ್ತಾ ಇದೆ. ಸುಡು ಬಿಸಿಲಿನಿಂದ ನೀರಿನ ಮಟ್ಟ ಕಡಿಮೆಯಾಗುವ ಆತಂಕ ಇರುವ ಟೈಮ್ನಲ್ಲೇ ಹೊರ ಜಿಲ್ಲೆಯ ಪೈಪ್ಲೈನ್ ನಿರ್ಮಾಣಕ್ಕೆ ಇಲ್ಲಿನ ನೀರು ಬಳಕೆ ಮಾಡ್ತಿರೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಿದೆ. ಅದನ್ನಾಗಿ ನಾವು ಹೇಳೋದಂತಂದರೆ ಸಾರ್ವಜನಿಕರಿಗೆ ಏನೋ ಒಂದು ನೀರಿನ ಇದರಲ್ಲಿ ಏನು ತೊಂದರೆ ಬರೋದಾಗೆ ಇದು ಮಾಡಿಕೊಂಡು ಇದನ್ನು ಇನ್ನೊಂದು 2 ತಿಂಗಳು ಬಿಟ್ಟು ಮಳೆ ಬರಲಿಸುವಾಗ ಆಮೇಲೆ ಕೆಲಸವನ್ನು ಬೇಕಾದ್ರೆ ಮಾಡ್ಬೋದಲ್ಲ ಇವರಿಗೆ. ಈಗ ಅಷ್ಟು ತರತುರಿಯನ್ನು ಮಾಡುವಂಥ ಸಾರ್ವಜನಿಕ ಉಪದ್ರ ಕೊಟ್ಟುಕೊಂಡು ಇವರು ಮಾಡುವಂಥ ವಿಷಯ ಅಂತ ಉಂಟು ಅದರಲ್ಲಿ. ನಾವು ಕೇಳೋದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಅದರ ಮೇಲೆ ಒಂದು ಕ್ರಮವನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಮುಂದೆ ಹಾಕಿ ಈಗ ಆ ಕೆಲಸಗಳನ್ನು ಸ್ಟಾಪ್ ಮಾಡೋದು ಒಳ್ಳೆಯದು ಅಂತೇಳಿ. ಈಗಾಗಲೇ ಕಾರ್ಕಳ ಬರಪೀಡಿತ ಪ್ರದೇಶ ಅಂತ ಘೋಷಣೆಯಾಗಿದೆ. ಅಂಥದ್ರಲ್ಲಿ ಇಲ್ಲಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಳವಡಿಸಿರುವ ಪೈಪ್ಲೈನ್ಗೆ ಕುಡಿಯುವ ನೀರನ್ನ ಕಾಂಕ್ರೀಟ್ ಮಿಶ್ರಣಕ್ಕೆ ಬಳಕೆ ಮಾಡಲಾಗ್ತಿದೆ. ಈ ಮೂಲಕ ತಾಲೂಕಿನಲ್ಲಿ ನೀರಿನ ಅಭಾವ ಸೃಷ್ಟಿಸಿ ಟ್ಯಾಂಕರ್ ಲಾಬಿ ನಡೆಸುವ ಪ್ರಯತ್ನ ಸ್ಪಷ್ಟವಾಗಿ ಗೋಚರವಾಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಕೂಡಲೇ ಈ ಕಾಮಗಾರಿ ಸ್ಥಗಿತಗೊಳಿಸಿ ಮಳೆಗಾಲದಲ್ಲಿ ನಡೆಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಒಂದಂತೂ ಸ್ಪಷ್ಟ, ಕಾಮಗಾರಿಗೆ ಸ್ಥಳೀಯರಿಂದ ಯಾವುದೇ ವಿರೋಧವಿಲ್ಲ. ಇಂಥ ಬಿರು ಬರಗಾಲದಲ್ಲಿ ಕಾಮಗಾರಿಗೆ ಕುಡಿಯುವ ನೀರಿನ ಬಳಕೆ ಮಾಡ್ತಿರೋದಕ್ಕೆ ವಿರೋಧ ವ್ಯಕ್ತವಾಗ್ತಿದೆ. ರಾಮಸಮುದ್ರ ನೀರನ್ನ ಮಳೆಗಾಲದವರೆಗೂ ಉಳಿಸಿಕೊಳ್ಳಬೇಕು ಅನ್ನೋದು ಒತ್ತಾಯವಾಗಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲಿಚ್ಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.